ಭಾರತ ದೇಶದ ಅಪ್ರತಿಮ ರಾಜಕಾರಣಿ, ಬಹುಜನರ ನಾಯಕ ಮಾನ್ಯವರ್ ದಾದಾ ಸಾಹೇಬ್ ಕಾನ್ಸಿರಾಮ್ ರವರ 92ನೇ ಜನ್ಮ ದಿನಾಚರಣೆಯನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾ ಸಮಿತಿಯಿಂದ ಆಚರಿಸಲಾಯಿತು. ಈ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಕಾನ್ಸಿರಾಮ್ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದ ಎನ್. ಪ್ರಕಾಶ್ ಮಾತನಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿಯ ಪದಾಧಿಕಾರಿಗಳಾದ ಕೆ.ಎನ್. ದೊಡ್ಡಟ್ಟಪ್ಪ, ನಮೀದ್, ಲಕ್ಷ್ಮಮ್ಮ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತರಾಯಪ್ಪ ಬ್ಯಾಟರಳ್ಳಿ, ಹಿರಿಯೂರು ಉಸ್ತುವಾರಿಗಳಾದ ರಾಘವೇಂದ್ರ, ತಾಲೂಕು ಅಧ್ಯಕ್ಷ ಎಂ. ಜಗದೀಶ್, ಕಾರ್ಯದರ್ಶಿಗಳಾದ ಕಾಂತರಾಜ್, ರವಿ, ಚಳ್ಳಕೆರೆ ಕಾರ್ಯದರ್ಶಿ ಪಾತಲಿಂಗಪ್ಪ ಇತರರು ಪಾಲ್ಗೊಂಡಿದ್ದರು. ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಇವತ್ತು ಮಾನ್ಯವರ ಕಾನ್ಸಿರಾಮ್ ಸಾಹೇಬರ 92ನೇ ಹುಟ್ಟುಹಬ್ಬಕ್ಕೆ ತಮ್ಮೆಲ್ಲರಿಗೂ ಭೀಮಾ ಸ್ವಾಗತವನ್ನು ಕೊಡ್ತಾ, ಬಂಧುಗಳೇ, ಕಾನ್ಸಿರಾಮ್ ಸಾಹೇಬರು ಈ ದೇಶದಲ್ಲಿ ರಾಜಕಾರಣ ಅಂತ ಬಂದಾಗ ಮೊದಲ ಹೆಜ್ಜೆಯಲ್ಲಿ ನಿಂತಿರ್ತಕ್ಕಂಥವರು ಮಹಾತ್ಮ ಕಾನ್ಸಿರಾಮ್ ಸಾಹೇಬರು. ಕಾನ್ಸಿರಾಮ್ ಸಾಹೇಬರು ಉತ್ತರ ಪ್ರದೇಶದಲ್ಲಿ ದಲಿತರನ್ನ ಒಂದುಗೂಡಿಸೋಕ್ಕೆ 10 ವರ್ಷ ಸೈಕಲ್ ಜಾಥಾ ಮಾಡಿದರು, 10 ವರ್ಷ ಕಾರು ಬಸ್ಸಲ್ಲಿ ಓಡಿದರು, ಇನ್ನೂ 10 ವರ್ಷ ಫ್ಲೈಟಲ್ಲಿ ಹೋಗಿ ಉತ್ತರ ಪ್ರದೇಶ ಅಂತ ಇಡೀ ಕರ್ನಾಟಕ ಇಂಡಿಯಾದಲ್ಲಿ ಬಹುದೊಡ್ಡ ರಾಜ್ಯ ಆಗಿರ್ತಕ್ಕಂಥ ಉತ್ತರ ಪ್ರದೇಶದಲ್ಲಿ 4 ಬಾರಿ ಅಕ್ಕ ಮಾಯಾವತಿ ಅವರನ್ನ ಮುಖ್ಯಮಂತ್ರಿ ಮಾಡಿದರು. ಬಂದವರೇ, 4 ಬಾರಿ ಮುಖ್ಯಮಂತ್ರಿ ಮಾಡಿ ಕಾನ್ಸಿರಾಮ್ ಸಾಹೇಬರು ಇವತ್ತು ದೇಶದಲ್ಲಿ ರಾಜಕಾರಣದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಯಾಕಂದ್ರೆ ಈ ಶೋಷಿತ ಸಮಾಜ ಬೇಡುವ ಸಮಾಜ ಆಗಿದೆ. ಆಳುವ ಸಮಾಜವನ್ನ ಮಾಡಬೇಕು, ಈ ದೇಶದಲ್ಲಿ ದಲಿತರು ಬದಲಾವಣೆ ಮಾಡಬೇಕು, ದಲಿತರನ್ನ ರಾಜಕೀಯ ಶಕ್ತಿಯಾಗಿ ಪರಿಗಣಿಸಬೇಕು ಅಂತೇಳಿ ಕಾನ್ಸಿರಾಮ್ ಸಾಹೇಬರು ಅವರು ಜೀವನ ಪೂರ್ತಿ ಚಳುವಳಿಗಾಗಿ ಮುಡುಪಾಗಿತ್ತು. ಅವರು ಮದುವೆ ಆಗಲಿಲ್ಲ, ಯಾವುದೇ ಮನೆ ಕುಟುಂಬ ಅಂತ ದೊಡ್ಡಲ್ಲ, ಇಡೀ ತನ್ನ ಜೀವಿತ ಅವಧಿಯನ್ನ ಈ ಚಳುವಳಿಗಾಗಿ ಭೋಜನ ಕಟ್ಟೋದಕ್ಕೋಸ್ಕರ ಇಡೀ ಜೀವನವನ್ನು ಪ್ರಾಣತ್ಯಾಗ ಮಾಡಿ ಇವತ್ತು ನಮಗೆ ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟೋದು ಅಂತ ಮಹನೀಯ ಜಯಂತಿಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ವಿ. 92ನೇ ಕಾನ್ಸಿರಾಮ್ ಸಾಹೇಬರ ಜಯಂತಿ. ಈ ಜಯಂತಿಗೆ ತಾವೆಲ್ಲರೂ ಆಸೀನರಾಗಿಲ್ಲ. ಇಂಥ ಮಹನೀಯ ಅನಿಸಿದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ಭೀಮಾ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಲು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್.